बसकल्याण में कृषि विभाग ने तालुके के परतापुर गांव में किसानों को मानसून की बुवाई के लिए बीज डिस्ट्रीब्यूट प्रोग्राम का शुभारंभ किया। विधायक शरणु संघा ने प्रोग्राम का शुभारंभ किया। इस प्रोग्राम में बसकल्याण तहसीलदार दत्तात्रेय गादा, एरिया ऑफिसर गौतम, ग्राम पंचायत अध्यक्ष शोभा रमेश मित्रे, पीकेपीएस प्रेसिडेंट अनिल कुमार कुलकर्णी और कई सारे ऑफिसर्स और गांव के लोग शामिल थे। इस प्रोग्राम में आए हुए सभी अतिथियों का सम्मान भी किया गया और किसान लोगों को फसल के लिए बीज वितरण किया गया। और इस अवसर पर एमएलए शरणु संघा ने कहा कि किसान को जितना चाहिए उतना बीज और खाद मिलेगा। बसकल्याण से समीर शेख की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಈ ಕಾರ್ಯಕ್ರಮ ಬಹುತೇಕ ಜೂನ್ 7ರ ನಂತರ ಅಥವಾ ಆಸ್ಪಾಸಿನ ನಡೀಬೇಕಾಗಿತ್ತು. ನಾವೆಲ್ಲರೂ ಜೂನ್ 7ರಂದು ಮಿರ್ಗಾಂತಿ ಕರಿತೀವಿ. ಇವರೆಲ್ಲ ರೈತರ ಬದುಕಿಗೆ ಒಂದು ಪವಿತ್ರ ದಿನ ನಮಗೆ. ಕೃಷಿ ಮಾಡಕ್ಕೆ ಕೃಷಿಯ ಹೆಬ್ಬಾಗಿ ನಾವು ಜೂನ್ 7 ಅಂತ ಕರಿತೀವಿ ನಾವು ಹಳ್ಳಿಗಳು. ಆ ದಿನದ ನಮಗೆ ಪವಿತ್ರವಾದಂತ ನಂಬಿಕೆ, ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗ್ತಕ್ಕಂಥ ದಿನ ಅದು. ಇವತ್ತು ಈ ವರ್ಷ ಮುಂಗಾರು ಸುಮಾರು 15 ದಿವಸಗಳ ಮೊದಲೇ ಪ್ರಾರಂಭವಾಗಿದ್ದು ಅದಕ್ಕೆ ನಾವು ಸಂತೋಷದಿಂದ ಸ್ವಾಗತ ಮಾಡಬೇಕು. ಅದು ನಮ್ಮ ಕೈಯೊಳಗಿಲ್ಲ, ನಿಸರ್ಗ ನಮ್ಮ ಕೈಯೊಳಗಿಲ್ಲ. ರೈತರ ಬದುಕು ಅದೊಂದು ಸವಾಲು. ರೈತ ಈ ಜನರ ಜೀವನ. ಬಹಳಷ್ಟು ಜನ ಈ ಜಗತ್ತು ನನ್ನಿಂದ ನಡೆಯುತ್ತದೆ, ನಾವಿಲ್ಲಂದ್ರೆ ಏನು ನಡೆಯಲ್ಲ ಅಂತ ಹೇಳಿ ಬದುಕ್ತಕ್ಕಂಥವರಿಗೆ ನನ್ನ ಸಂದೇಶ ಏನಪ್ಪ ಅಂದ್ರೆ, ಇವತ್ತೇನಾದ್ರೆ ಈ ಜಗತ್ತು ನಡೆಯುತ್ತದೆ, ಈ ಜಗತ್ತು ನಡೆಯಲ ಕಾರಣ ಯಾರು ಅಂದ್ರೆ ಈ ನಾಡಿನ ಹೆಮ್ಮೆಯ ರೈತ. ಹಾಗಾಗಿ ನನ್ನೆಲ್ಲ ಆತ್ಮೀಯ ನನ್ನ ವಿಧಾನಸಭಾ ಮತಕ್ಷೇತ್ರದ ರೈತರಿಗೆ ಮತ್ತು ವಿಶೇಷವಾಗಿ ನಾನು ಶಾಸಕನಾಗಿದ್ದು, 2 ಬಾರಿ ಶಾಸಕನಾಗಿದ್ದು, ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ 150